ಮಾತಾಡ್ರಿ ಸಾಹೇಬ್ರೆ. ಎಸ್. ಸೊ ಇವಾಗ ನಾವು ಓಕೆ ಮಾತಾಡ್ಬೇಡ ನಾನು. ಹೆಲೋ, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಅನ್ಪ್ಲಾನ್ ಕತೆಗಳು. ಸೊ ಇನ್ನು ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ನಮ್ಮ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಆಯಿತು. ಆಮೇಲೆ ಸೊ ಇವಾಗ ನಾವು ಆಲ್ರೆಡಿ ನೋಡ್ತಾ ಇರೋಂಗೆ ಕಾರಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀವಿ. ವಿಶೇಷ ಏನಂದರೆ ಪ್ಯಾಲೇಸ್ ಹತ್ರ ಹೋಗ್ತಾ ಇದ್ದೀವಿ. ಇನ್ನು 10 ಮಿನಿಟ್ಸಲ್ಲಿ ನಾವು ಪ್ಯಾಲೇಸ್ ಹತ್ರ ಇರಬೇಕು. ಬಿಕಾಸ್ ಅಲ್ಲಿ ಆನೆ ಹತ್ತಿರ ಬಿಡ್ತಾರಂತೆ. ಸೊ ನೋಡೋಣ ಇನ್ನು ಎಷ್ಟೊತ್ತಿಗೆ ನಾವಲ್ಲಿ ರೀಚ್ ಆಗ್ತೀವಿ. ಅದಾದಮೇಲೆ ಏನೋ ಬೇರೆ ಪ್ಲ್ಯಾನ್ ಮಾಡಿದ್ದೀವಿ, ಚಾಮುಂಡಿ ಬೆಟ್ಟ ಅಂತ ಎಲ್ಲ ಅಂದ್ಕೊಂಡಿದ್ದೀವಿ. ಗೊತ್ತಿಲ್ಲ ಅಗೇನ್ ಟೈಮ್ ಹೆಂಗೆ ಆಗುತ್ತೆ, ಏನೇನು ಟ್ರಾಫಿಕ್. ಇವಾಗ ಬೇರೆ ಸಿಕ್ಕಾಬಟ್ಟೆ ಮೈಸೂರಲ್ಲಿ ಟ್ರಾಫಿಕ್ ಜಾಸ್ತಿ ಆಗಿದೆ, ಗೊತ್ತಿಲ್ಲ. ಸೊ ಲೆಟ್ಸ್ ಸಿ. ಮೈಸೂರಲ್ಲಿ ಇವಾಗ ಮಳೆ ಬಂದು ಹೋಗಿದೆ ಒಂದು ರೌಂಡು. ವೆದರ್ ಮಾತ್ರ ಸಖತ್ ಕೂಲ್ ಆಗಿದೆ. ಸೊ ನೋಡೋಣ, ಪ್ಯಾಲೇಸ್ ಹತ್ರ ಹೊರಟಿದ್ದೀವಿ. ಲೆಟ್ಸ್ ಗೋ. ಒಳಗೆ ಎಂಟ್ರಿ ಆಗಿದ್ದೀವಿ. ಇವಾಗ ಆನೆ ಹತ್ರ ಹೋಗೋದೊಂದೇ ಬಾಕಿ. ಬೆಳಗ್ಗೆಯಿಂದ ನಾವು ಅಲ್ಲಿ ಗೇಟ್ ಮುಂದೆ ಕಾಯ್ಕೊಂಡು ಅಲ್ಲೇ ಕಾಯ್ತಾ ಇದ್ದಿದ್ದು. ಈ ಗೇಟಲ್ಲೇ ಬಂದು ಈ ಗೇಟ್ ಇವಾಗ ಅಲ್ಲೆಲ್ಲ ಆನೆಗಳಿದೆ ಶೆಡ್ಡಲ್ಲಿ. ಪಬ್ಲಿಕ್ಗೆ ಇಲ್ಲಿವರೆಗೂ ಅಷ್ಟೇ ಎಂಟ್ರಿ ಕೊಡ್ತಾರೆ. ಅದಾದಮೇಲೆ ಎಂಟ್ರಿ ಇನ್ಫ್ಲೂಯೆನ್ಸ್ ಇದ್ರೆ ಅಷ್ಟೇ ಹೋಗ್ಬೋದು. ಸೊ ಮಾತಾಡ್ತಾ ಇದ್ದೀವಿ, ನೋಡೋಣ ಸಿಕ್ಕರೆ ಹೋಗ್ತೀವಿ. ಆ್ಯಂಡ್ ಈ ಗೇಟಲ್ಲೇ ನಾವು ಈ ಆನೆ ಎಲ್ಲ ಬೆಳಗ್ಗೆ ಬಂದು ನಾವು ಪ್ರೊಸೆಷನ್ನ ನೋಡಿದ್ದು. ಸೊ ನೋಡೋಣ, ಇಲ್ಲೇ ಇರಿ ಅಂತ ಅಂದರು. ಅದೇ ಓಕೆ. ಸೊ ನೀವು ನೋಡ್ಬೋದು ಎಲ್ಲ ಕಾಯ್ತಾ ಇದ್ದಾರೆ. ಸೊ ಪಬ್ಲಿಕ್ಕೆಲ್ಲ ಇಲ್ಲಿ ಬ್ಯಾರಿಗೇಡ್ ಹಾಕ್ಬಿಟ್ಟಿದ್ದಾರೆ. ಪಬ್ಲಿಕ್ಕೆಲ್ಲ ಇಲ್ಲಿವರೆಗೆ ಅಷ್ಟೇ ಅಲೌ ಮಾಡೋದು. ಇದೇ ಗೇಟಲ್ಲೇ ಬೆಳಗ್ಗೆ ಬಂದು ನಾವು ಕಾಯ್ಕೊಂಡು ನಿಂತಿದ್ದು. ಈಗಲೂ ಆಚೆ ನೋಡಿದ್ರೆ ಈಗ 4:57, 5:30ಗೆ ಮತ್ತೆ ಸ್ಟಾರ್ಟ್ ಆಗುತ್ತೆ. ಫೋನ್ ಮಾಡಿದ್ದಾರೆ ಬನ್ನಿ ಅಂತ. ಸೊ ಹೋಗ್ತಾ ಇದ್ದೀವಿ. ಲೆಟ್ಸ್ ಸಿ ಯಾವ್ಯಾವ ಆನೆ ಸಿಗುತ್ತೆ ಅಂತ. ಭೀಮಾ ಅಂತೂ ಇಲ್ಲೇ ಇತ್ತು ಸ್ಟಾರ್ಟಿಂಗಲ್ಲಿ. ಅದೇ ಹಿಂಗೆ ಓಕೆ ಬಂದ್ವಿ. ಯಾವನೇ ಮಾತಾಡ್ಸ್ರಿ, ಯಾವನೇ ಅವ್ರನ್ನೆಲ್ಲ ಕೇಳಿ, ಅವ್ರನ್ನೇ ಕೇಳು ಯಾವನೇ ಅಂತ. ಹಾಂ, ಇಲ್ಲಿ ಸ್ನಾನ ಮಾಡಿಸೋದು. ಎಲ್ಲ ಈವ್ನಿಂಗ್ ವಾಕ್ 5:30 ವಾಕಿಗೆ ಹೋಗಕ್ಕೆ ರೆಡಿ ಆಗ್ತಾ ಇದ್ದಾರೆ. ಓಕೆ, ಇಲ್ಲಿ ನೋಡಿ ಸ್ನಾನ ಮಾಡಿಸ್ತಾ ಇದ್ದಾರೆ. ಈಗ ಹತ್ರದಿಂದ ನೋಡೋಕೆ ಸಿಕ್ತು, ತುಂಬ ಖುಷಿ ಆಯಿತು. ಮಲ್ಕೊಂಬಿಟ್ಟಿದೆ ಹಂಗೆ. ಎದ್ದೇಳ್ತಾ ಇರೋದು. ಒಂದೇ ಒಂದು ಫೋಟೋ ತಗೊಂಡು ಬಂದ್ಬಿಡ್ತೀನಿ. ಥ್ಯಾಂಕ್ ಯು. ಹೆಂಗಿದೆ ಚರಿತಾ?
ಲಕ್ಷ್ಮಿ, ಪ್ರಶಾಂತ ಲಕ್ಷ್ಮಿ. ಆ್ಯಕ್ಚುಲಿ ಜನ ಜಾಸ್ತಿ ಬಿಡ್ತಾ ಇಲ್ಲ ಅಂತಂದರು ಆನೆ ಹತ್ರಕ್ಕೆ. ಹೆಂಗೋ ಅದೃಷ್ಟ ಚೆನ್ನಾಗಿತ್ತು, ಇವತ್ತು ಸಿಕ್ತು. ನೋಡಿ ಭೀಮಾ ಅಲ್ಲೊಂದು ಆನೆಗಳಿದೆ. ಭೀಮಾ ಭೀಮಾ ಮುಚ್ಚಾಲೆ ಬಾಯ್ಲಿ ಎಷ್ಟು ಮಾತಾಡ್ತಿದ್ಯಾ? ಆನೆದು ತಾಲೀಮ್ ಸ್ಟಾರ್ಟ್ ಆಗ್ತಾಯಿದೆ. ನಾವು ಆಲ್ಮೋಸ್ಟ್ ಇವಾಗ ಬಂದಿರೋ ಟೈಮ್ 4:15. ಇನ್ನೇನೊಂದು ಅರ್ಧ ಗಂಟೆಗೆಲ್ಲ ತಾಲೀಮ್ ಸ್ಟಾರ್ಟ್ ಆಗ್ಬಿಡುತ್ತೆ. ಸ್ವಲ್ಪ ಬೆಳಗ್ಗೆ ಬೇಗ ಬಂದಿದ್ದಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರೋದು, ಹತ್ರಕ್ಕೆಲ್ಲ ಹೋಗ್ಬೋದಾಗಿತ್ತು ಆರಾಮಾಗಿ. ಓಕೆ, ಇಲ್ಲೊಂದಷ್ಟು ಆನೆಗಳಿದೆ, ಎಲ್ಲ ತಿಂತಾ ಇದೆ. ಇದಕ್ಕೆಲ್ಲ ಆಲ್ರೆಡಿ ಸ್ನಾನ ಆಗಿದೆ ಅನಿಸುತ್ತೆ. ಇದೆಲ್ಲ ರೆಡಿ ಆಗ್ತಾ ಇದೆ ಇವಾಗ. ಎಲ್ಲ ಆನೆಗಳು ಈವ್ನಿಂಗ್ ವಾಕ್ ಹೋಗುತ್ತೆ. ಕೆಲವೊಂದು ಆನೆಗಳ ಹತ್ರ ಬಿಡ್ತಾರೆ, ಇನ್ನು ಕೆಲವು ಆನೆಗಳ ಹತ್ರ ಮಾವುತ ಇದ್ರೆ ಬಿಡ್ತಾರೆ. ಎಲೆಗಳೆಲ್ಲ ಮೈ ಮೇಲೆ ಹಾಕ್ಕೊಂಡು ಗಲೀಜು ಮಾಡ್ಕೋತಾ ಇದೆ. ಹಿಂಗೆ ಎಲ್ಲ ಆಟ ಆಡೋದಿದು. ಇಲ್ಲಿ ನೋಡಿ, ಇದು ಬಾಲ ಅಲ್ಲ. ಇದು ಬ್ಯಾಗ್ ತೋರಿಸ್ಕೊಂಡು ಬಾಲ ಅಲ್ಲಾಡಿಸ್ತಾ ಇದೆ. ಇಲ್ಲೊಂದು 3-4 ಆನೆ ಇದೆ. ಅಲ್ಲಿ ನೋಡಿ ಹಿಂದೆ ನೀವು ನೋಡ್ಬೋದು, ಆ ಶೆಡ್ಗಳೆಲ್ಲ ಇದೆಯಲ್ಲ, ಅದೆಲ್ಲ ಈ ಮಾವುತ ಎಲ್ಲ ಇರ್ತಾರಲ್ಲ ಅವ್ರಿಗೆ, ಅವ್ರ ಫ್ಯಾಮ್ಲಿಗೆ ಮಾಡಿಕೊಟ್ಟಿರ್ತಾರೆ ಟೆಂಪ್ರರಿ ಶೆಡ್ಗಳು. ಕ್ರೌಡು ಹೆವಿ ಇದ್ದಾರೆ. ಕ್ರೌಡ್ ತೋರಿಸಿ ನಿಮಗೆ. ಇದು ನೋಡು, ಚೆನ್ನಾಗಿದ್ದೀರಲ್ಲ. ಅದು ಆ ಕಡೆ ಮಾವುತನ ಫ್ಯಾಮಿಲಿ ಹತ್ರ ಮಾತಾಡ್ತಾ ಇದೆ. ಇದಕ್ಕೆ ಮಾತ್ರ ಗಂಟೆ ಇದೆ, ಅದಕ್ಕೆಲ್ಲ ಗಂಟೆನೇ ಇಲ್ಲ. ರಾಯಲ್ ಎಂಟ್ರಿ ತಗೋತೀವಿ. ಇವರು ಬೆಳಗ್ಗೆ ಇದ್ರು. ಓಕೆ, ಇದೇ ಗೇಟಲ್ಲೇ ನಾವು ನಿನ್ನೆ ಕಾಯ್ಕೊಂಡಿದ್ವಿ ಬೆಳಗ್ಗೆ. ಇವಾಗ ನೋಡಿದ್ರೆ ಆರಾಮಾಗಿ ಆನೆಗಳೆಲ್ಲ. ಆ್ಯಕ್ಚುಲಿ ಇಲ್ಲಿ ನಿಲ್ಬೋದು ಸರ್. ವಿಲ್ ವೇಟ್ ಹಿಯರ್ ಓನ್ಲಿ. ಇಲ್ಲಿಂದ ಮತ್ತೆ ಹೋಗುತ್ತೆ ಇವಾಗ 5:30. ಇಲ್ಲಿಂದ ಹಿಂಗೆ ಹೋಗುತ್ತೆ, ಕಳ್ಸಲ್ಲ. ಇಲ್ಲೇ ಇರ್ತಾರೆ ಎಲ್ಲ ಜನ, ಇಲ್ಲೇ ಇರ್ತಾರೆ. ಇಲ್ಲೇ ಇರ್ಬೋದು. ಈ 5:30 ಮತ್ತೆ ವಾಕಿಂಗ್ ಹೋಗುತ್ತೆ ಈವ್ನಿಂಗ್. ಎಂತಲ್ಲ ಏನು ಮಾಡ್ತೀನಿ ನೀನು ಹೋಗಿ. ಸೊ ಈಗ ಏನಾಯಿತು ಅಂದರೆ ಕ್ಯಾನ್ಸಲ್ ಆಗಿದೆ ಟ್ರೈನಿಂಗು. ಸೊ ಈಗ ನಾವು ಸುಮ್ಮನೆ ಅರಮನೆ ರೌಂಡ್ಸ್ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಶಮಿತಾ, ಏನಾಯಿತು? ಅದೇ ಅನ್ಫಾರ್ಚುನೇಟ್ಲಿ ಬೆಳಗ್ಗೆ ಥರ ಇವಾಗಲೂ ಒಂದು ಆನೆ ವಾಕಿಂಗ್ ನೋಡೋಣ ಅಂತ ಅನ್ಕೊಂಡ್ವಿ. ಬಟ್ ಕೆಲವರು ಇದನ್ನ ಅನ್ಫಾರ್ಚುನೇಟ್ ಅಂತಾರೆ. 2 ಸಲ ನೋಡಿರೋದು. ಒಂದು ಈಚೆ ಕಡೆ ನಿಂತ್ಕೊಂಡು ತಾಲೀಮ್ನ, ಇನ್ನೊಂದು ಆನೆ ಹತ್ರನೇ ಹೋಗ್ಬಿಟ್ಟು ತೆಗೆಸ್ಕೊಂಡ್ ಬಂದಿರೋದು. ಅದು ಕೂಡ ಅನ್ಫಾರ್ಚುನೇಟ್ ಅಂತಾರೆ ಇವರೆಲ್ಲ. ಆಸೆ, ಅದೊಂದು ಅತಿ ಆಸೆ ಇದೆ. ಅತಿ ಆಸೆ ಅದು. ಅದು ಇನ್ನೊಂದ್ಸಲ ನೋಡಿದಿದ್ರೆ ಇನ್ನೂ ಖುಷಿಯಾಗಿರ್ತಿದ್ವೇನೋ. ಸಾಕು 2 ಟೈಮು. ಓಕೆ, 2 ಟೈಮ್ ನೋಡಿದೀವಿ, ಹತ್ರ ಎಲ್ಲ ಹೋಗಿದ್ದೀವಿ, ಖುಷಿ ಇದೆ. ಬಟ್ ಕಾಣ್ತೀನಿ.
ಇವಾಗ ಅದೇ ಕ್ಯಾನ್ಸಲ್ ಆಗೋಯ್ತು. ಪ್ರಾಬ್ಲಿ ಗೌರ್ಮೆಂಟ್ ಹಾಲಿಡೇ ಅಲ್ವಾ, ಇವತ್ತು ಸೆಪ್ಟೆಂಬರ್ 5 ಟೀಚರ್ಸ್ ಡೇ ಬೇರೆ. ಸೊ ಹಾಗಾಗಿ ಕ್ಯಾನ್ಸಲ್ ಮಾಡಿದ್ದಾರೆ. ಜನ ಬೇರೆ ಸಿಕ್ಕಾಬಿಟ್ಟೆ ಇದ್ದರು, ಎಲ್ಲ ಡಿಸಪಾಯಿಂಟೆಡ್ ಅಂದ್ಕೊಳ್ಳಿ, ಎಲ್ಲ ವಾಪಸ್ ಹೋಗ್ತಾ ಇದ್ದಾರೆ. ಸೊ ನಾವು ಇವಾಗ ಪ್ಯಾಲೇಸ್ನಂತ ಸಾಕ್ತಾ ಇದ್ದೀವಿ, ಯಾಕಂದರೆ ನಮ್ಮ ಕಾರಲ್ಲೇ ನಿಲ್ಸಿದ್ದೀವಿ. ನಮ್ಮ ಕಾರ್ನ ಇಲ್ಲೇ ಹೊರಗಡೆ ಬಿಟ್ಟರು, ಸಾರಿ ಒಳಗಡೆ ಸೊ ಇಲ್ಲೇ ಪ್ಯಾಲೇಸ್ ಪಕ್ಕದಲ್ಲೇ ಪಾರ್ಕಿಂಗ್ ಪಾರ್ಕಿಂಗ್ ಮಾಡಿದ್ದೀವಿ. ನೋಡೋಣ, ಅಲ್ಲಿ ಸ್ವಲ್ಪ ಪಬ್ಲಿಕ್ ಮೂವ್ಮೆಂಟ್ ಇಲ್ಲ ಅಂತ, ಕಮ್ಮಿ ಅಂತ. ಲೆಟ್ಸ್ ಗೋ. ನೆಕ್ಸ್ಟ್ ಚಾಮುಂಡಿ ಬೆಟ್ಟ ಅಲ್ವಾ? ಏನು ಪ್ಲ್ಯಾನ್ ನಮ್ಮದು ನೆಕ್ಸ್ಟು? ಇದಮ್ಮ ವರ್ಲ್ಡ್ ಆಫ್ ಮೈಸೂರು ಪಾರ್ಕ್, ಅಲ್ಲಿಗೆ ಹೋಗಿ ಅಲ್ಲಿಂದ ಇಲ್ಲ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರ್ಬೋದಲ್ಲ, ಒಳ್ಳೆ ಜ್ಯೂಸ್ ಸಿಗುತ್ತೆ. ಓಕೆ ಓಕೆ, ಏನು ರೇಟಿಂಗ್? ಸ್ವಲ್ಪ ಫೋಟೋ ಶೂಟ್ ಎಲ್ಲ ಮುಗಿಸ್ಕೊಂಡು ಇವಾಗ ಕಾರ್ ಹತ್ರ ಹೋಗ್ತಾ ಇದ್ದೀವಿ. ಕಾರ್ ತೊಗೊಂಡು ಚಾಮುಂಡಿ ಬೆಟ್ಟ ಹೋಗೋಣ ಅಂತ ಅಂದ್ಕೊತಿದ್ದೀವಿ. ಬನ್ನಿ. KC ಲೇಔಟ್. ಸಿ ಹೌ ಮೆನಿ ಬಲ್ಬ್ಸ್, ಟೂ ಮೆನಿ ಬಲ್ಬ್ಸ್. ಇದ್ರ ಎಷ್ಟೋ ವರ್ಕ್ ಆಗ್ತಿದೆ. ದಸರಾ ಟೈಮಲ್ಲಿ ಚೇಂಜ್ ಮಾಡ್ತಾರೆ ಕಣೋ ಎಲ್ಲ ಇದಾರೆ ಜೀವ ಮರಕ್ಕಾರು ಅದು ಇದು ಯಾವ ಬ್ರಿಕ್ ಇದು? ಏನೋಪ್ಪ, ಸ್ಟೋನ್ ಕಣೋ ಇದು, ಇಟ್ಸ್ ನಾಟ್ ಬ್ರಿಕ್, ಸ್ಟೋನ್. ಇವನು ಯಾರು ಎಷ್ಟ ಅಂತ ಕೇಳ್ತಾನೆ. ಇಲ್ಲೇ ಇಲ್ಲ ತಾನೇ ಕಟ್ಟೋದು, ಅಂಬಾರಿ ಕಟ್ಟದ, ಅಂಬಾರಿ ಕಟ್ಟೋದು ಅದೇ ಮೇಲೆ ಕಟ್ಟೋದು, ಆನೆ ಮೇಲೆ ನನ್ನ ಅನ್ಸಿದ ಮಟ್ಟಿಗೆ ಇವಾಗ ನಾವು ಹಾಕಿದ್ದೀವಲ್ಲ ಇಲ್ಲಿಂದ ಮೇಲಿಂದ ಅಮ್ಮನಿದ್ದೀವಿ ಹೇಳ್ತಾ ಇರ್ತಾರಲ್ಲ, ಅಲ್ಲೆಲ್ಲ ಒಳಗಡೆ ರೀಲ್ಸ್ ಮಾಡ್ತಾ ಇದ್ದಾರೆ ನೋಡಿ ಹುಡುಗಿರು. ಝೂಮ್ ಮಾಡೋಕ್ಕಾಗಲ್ಲ. ಕಾರ್ಲಾಕಪ್ಪ ನೋಡಮ್ಮ, ಹತ್ರಿ ಪಟಾಪಟ್. ಇಲ್ಲಿ ರಾಜರು ಕಾರೆಲ್ಲ ನಿಲ್ಸಿದ್ದಾರೆ ನೋಡು. ಮೇಲೆ ಅಲ್ಲೇ ಆ ಪೋರ್ಷನ್ನೇ ಅವ್ರಿಗೆ ಮನೆ ಥರ ಕೊಟ್ಟಿರೋದು. ದೊಡ್ಡ ಕಾಣ್ತಾ ಹೋಗ್ತೀನಿ. ಮ್ಯೂಸಿಕ್ ಇವಾಗ ಅಂಬಾನಿ ಊರಿನಲ್ಲಿ ಕೇಳಿಸ್ಬೇಕು, ಬಟ್ ಕೇಳಿಸ್ದಂಗೆ ಇರಬೇಕು. Yeah.